ರಾಜಧಾನಿ ಬೆಂಗಳೂರಲ್ಲಿ ಸಿಗ್ನಲ್ ಜಂಪ್ ಮಾಡ್ತಾನೆ ಒಬ್ಬ, ಒನ್ ವೇಯಲ್ಲೇ ನುಗ್ತಾನೆ. ಹೆಲ್ಮೆಟ್ ಇಲ್ಲದೆ ಸವಾರಿ ಮಾಡಿ ಹಲವು ಬಾರಿ ಸಿಗ್ನಲ್ ಜಂಪ್ ಮಾಡಿ ಟ್ರಾಫಿಕ್ ರೂಲ್ಸ್ಗಳನ್ನು ನಿರಂತರವಾಗಿ ಉಲ್ಲಂಘಿಸಿ 240 ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆಯ ಕೇಸುಗಳು ಆತನ ಬೈಕಿನ ಮೇಲೆ ಬಿದ್ದಿದೆ. 30 ರಿಂದ 40 ಸಾವಿರ ಇರ್ಬೋದು ಆತನ ಬೈಕಿನ ಮೌಲ್ಯ. ಅದರ ಮೇಲೆ ಬಿದ್ದಿರೋ ದಂಡ ಎಷ್ಟು ಅಂತಂದ್ರೆ 1,25,000. ಪದೇ ಪದೇ ಟ್ರಾಫಿಕ್ ರೂಲ್ಸ್ ಮಾಡಿರೋನ ಕತೆ ಇದು. ಹಲವು ಕೇಸುಗಳಿದಾವೆ, ನೋಡ್ತಾ ಇದ್ದೀರಿ. ಕೇಸುಗಳ ಒಟ್ಟು ನೀವು ಟ್ರಾಫಿಕ್ ದಂಡ ಕಟ್ಟಬೇಕಾಗಿರೋದು ಈ ವ್ಯಕ್ತಿ 1,25,000. ಬೈಕ್ ಒಂದು 20-30 ಸಾವಿರ ರೂಪಾಯಿ ಬೈಕ್ ಇರಬಹುದು. ಹೆಲ್ಮೆಟ್ ಹಾಕಲ್ಲ, ಒನ್ ವೇಲ್ ನುಗ್ತಾನೆ, ಸಿಗ್ನಲ್ ನೋಡಲ್ಲ, ಯಾವುದೂ ಇಲ್ಲದೆ ಹೆಂಗೆಂಗೋ ಓಡಿಸಿ ಇದರ ಪರಿಣಾಮ ನೋಡ್ತಾ ಇದ್ರೆ 1,25,000 ರೂಪಾಯಿ ಫೈನ್ ಬಿದ್ದಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ನೇರ ಸಂಪರ್ಕದಲ್ಲಿ. ಸತ್ತಾರ್, ಬೆಂಗಳೂರು ಸಿಟಿಯಲ್ಲಿ ಟ್ರಾಫಿಕ್ ಪೊಲೀಸರು ಅಂತ ಇದ್ದಾರೆ, ಟ್ರಾಫಿಕ್ ರೂಲ್ಸು ಅನ್ನೋದಿದೆ ಅನ್ನೋದು ಗೊತ್ತಿದೆಯಾ ಈ ವ್ಯಕ್ತಿಗೆ, ಅಥವಾ ಮಂಗಳ ಗ್ರಹದಿಂದ ಏಲಿಯನ್ ಏನಾದರೂ ಬೈಕ್ ಓಡಿಸ್ತಾ ಇರೋದೇ ಇದು? ಸಾಮಾನ್ಯವಾಗಿ ಇಂಥ ಪ್ರಕರಣದಲ್ಲಿ ಪೊಲೀಸರಿಗೆ ಒಂದಷ್ಟು ಚಾಲೆಂಜ್ ಎದುರಾಗುತ್ತೆ. ಅಂದರೆ ಕೆಲವೊಂದು ಕಿಡಿಗೇಡಿಗಳು ಪದೇ ಪದೇ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋರು ತಮ್ಮ ಮುಖವನ್ನು ಮಾಸ್ಕಲ್ಲಿ ಮರೆಮಾಚೋದ್ರ ಜೊತೆಗೆ ತಮ್ಮ ನಂಬರ್ ಪ್ಲೇಟ್ನ ಇದನ್ನು ಕೂಡ ಮರೆಮಾಚ್ತಾರೆ. ಬಟ್ ಈ ಒಂದು ಪ್ರಕರಣದಲ್ಲಿ ಏನಿದೆ, ನಂಬರ್ ಸ್ಪಷ್ಟವಾಗಿ ಕಾಣಿಸುತ್ತೆ. ಇಲ್ಲಿ ಪೊಲೀಸರ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಿರುವಂಥದ್ದು. ಯಾಕೆಂದ್ರೆ ಈ ಒಂದು ವ್ಯಕ್ತಿ ತಮ್ಮ ಬೈಕ್ನಲ್ಲಿ ಸರಿಸುಮಾರು 240 ಬಾರಿ ಟ್ರಾಫಿಕ್ ರೂಲ್ಸ್ ವಯೋಲೇಷನ್ ಮಾಡಿದ್ರೆ ಈ ಒಂದು ಬೈಕ್ನ ಮೇಲೆ 1,25,000 ದಂಡಿದೆ. ಆ ಒಂದು CC ಕ್ಯಾಮರಾದಲ್ಲಿ ಸ್ಪಷ್ಟವಾಗಿ ಈತನ ನಂಬರ್ ಕಾಣಿಸುತ್ತೆ. KA01JH3577 ಅನ್ನೋ ನಂಬರ್ ಪ್ರತಿಯೊಂದು ಕ್ಯಾಮರಾದಲ್ಲೂ ಕೂಡ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಇಲ್ಲಿ ಮುಖ್ಯವಾಗಿ ಒಂದಷ್ಟು ವಿಚಾರವನ್ನು ಗಮನಿಸಲೇಬೇಕಾಗುತ್ತೆ. ಈ ವ್ಯಕ್ತಿ ಏನಿದ್ದಾನೆ ಆತ ಪ್ರತಿಯೊಂದು ಫೋಟೋದಲ್ಲಿ ನೀವು ಗಮನಿಸಿದ್ರೆ ಒಂದು ಬ್ಯಾಗ್ ಹಾಕಿರ್ತಾನೆ, ಅದ್ರ ಜೊತೆಗೆ ಅದೊಂದು ಕ್ಯಾರಿ ಬ್ಯಾಗ್ ಕೂಡ ಆತನ ಬೈಕ್ ನಲ್ಲಿ ಇರುತ್ತೆ. ಹೆಚ್ಚಿನ ಸಂದರ್ಭದಲ್ಲಿ ಈತ ಹೆಲ್ಮೆಟ್ ಇಲ್ಲದೆ ಡ್ರೈವ್ ಮಾಡಿರೋದು, ಅದ್ರ ಜೊತೆಗೆ ಹೆಚ್ಚಾಗಿ ಸಿಗ್ನಲ್ ಜಂಪ್ ಮಾಡಿದ್ದು. ಅದರಲ್ಲೂ ಮುಖ್ಯವಾಗಿ ನಗರದ ಪ್ರಮುಖ ಜಂಕ್ಷನ್ ಯಾವುದು ಸಂಚಾರ ದಟ್ಟಣೆ ಇರುವ ಪ್ರದೇಶದಲ್ಲಿ ಈತ ಟ್ರಾಫಿಕ್ ರೂಲ್ಸ್ ವಯೋಲೇಷನ್ ಮಾಡಿದ್ದಾರೆ. JP ನಗರ ಆಗಿರಬಹುದು, ರಾಜಾಜಿನಗರ ಆಗಿರಬಹುದು, ಆಡುಗೋಡು ಆಗಿರಬಹುದು, ಈ ರೀತಿಯ ನಗರದ ಪ್ರಮುಖ ಜಂಕ್ಷನ್ಗಳಲ್ಲಿ ಈತ ಸಿಗ್ನಲ್ ಜಂಪ್ ಮಾಡಿರುವಂಥದ್ದು. ಪ್ರಮುಖ ಜಂಕ್ಷನ್ ನಲ್ಲಿ ಟ್ರಾಫಿಕ್ ರೂಲ್ಸ್ ಅನ್ನು ಬ್ರೇಕ್ ಮಾಡಿರುವಂಥದ್ದು. ಪದೇ ಪದೇ ಅದರಲ್ಲೂ ನಗರದ ಮೂಲೆಯಲ್ಲೂ ಕೂಡ ಈತನ ವಿರುದ್ಧ ಕೇಸ್ ಇದೆ. ನಗರದ ಮೂಲೆಯಲ್ಲೂ ಕೂಡ ಟ್ರಾಫಿಕ್ ರೂಲ್ಸ್ ವಯೋಲೇಷನ್ ಮಾಡಿರೋದು ಅಲ್ಲಿಯ CC ಕ್ಯಾಮರಾದಲ್ಲಿ ಸೆರೆಯಾಗಿರುವಂಥದ್ದು. ಇಲ್ಲಿ ಟ್ರಾಫಿಕ್ ಪೊಲೀಸರ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇದೆ. ಯಾಕೆಂದ್ರೆ ಈ ಒಂದು ಕೇಸ್ನಲ್ಲಿ ಪೊಲೀಸರಿಗೆ ಯಾವುದೇ ರೀತಿಯ ಚಾಲೆಂಜ್ ಇರಲ್ಲ. ಮುಖ್ಯವಾಗಿ ಯಾಕೆಂದ್ರೆ ನಂಬರ್ ಪ್ಲೇಟ್ ಅನ್ನು ಆತ ಯಾವುದೇ ರೀತಿಯ ಮರೆಮಾಚಿಲ್ಲ. ಗಮ್ ಟೇಪ್ ಆಗಿರ್ಬೋದು, ಮಾಸ್ಕ್ ಮೂಲಕ ಆಗಿರ್ಬೋದು, ನಂಬರ್ ಪ್ಲೇಟ್ ಅನ್ನು ಮರೆಮಾಚಿಲ್ಲ. ಇಷ್ಟಾದ್ರೂ ಕೂಡ ಟ್ರಾಫಿಕ್ ಪೊಲೀಸರು ಯಾಕೆ ಈತನನ್ನು ಪತ್ತೆ ಹಚ್ಚಲು ಸಾಧ್ಯ ಆಗಲ್ಲ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದ್ದು ಕಾಣ್ತಾ ಇರುವಂಥದ್ದು. ರಕ್ಷತ್. ಥ್ಯಾಂಕ್ ಯು ಸತ್ತಾರ್. ಬಹುಶಃ ಟ್ರಾಫಿಕ್ ಪೊಲೀಸರಿಗೆ ಈತ ಎಲ್ಲಾದರೂ ಸಿಕ್ಕಿಬಿಟ್ರೆ ಆತನನ್ನು ಕರ್ಕೊಂಡು ಹೋಗಿ ಒಂದು ಸನ್ಮಾನ ಮಾಡೋದು ಒಳ್ಳೆಯದು ಅಂತ ಅನ್ಸುತ್ತೆ. ಯಾಕಂತಂದರೆ ಒಂದು ಇಡೀ ಸಿಟಿಯಲ್ಲಿ ಟ್ರಾಫಿಕ್ ರೂಲ್ಸ್ ಅನ್ನೋದಿದೆ, ಟ್ರಾಫಿಕ್ ಪೊಲೀಸರು ಅನ್ನೋದಿದೆ. ಈ ನಾಗರಿಕ ಸಮಾಜದಲ್ಲಿ ಇದನ್ನೆಲ್ಲ ನಾನು ಪಾಲಿಸಬೇಕು, ಯಾವುದು ಗೊತ್ತಿಲ್ಲದಂಥ ವ್ಯಕ್ತಿ ಇರಬೇಕೀತ. 240 ಬಾರಿ ಈತನ ಮೇಲೆ ಕೇಸ್ ಬಿದ್ದಿದೆ. ಈತ ದಿಮ್ರಂಗ ಅಂತ ಓಡಾಡ್ಕೊಂಡಿದ್ದಾನೆ ಅಂತಂದರೆ ವಿಚಿತ್ರ ಅನ್ಸುತ್ತಪ್ಪ. ಒಂದೆರಡು ಕೇಸ್ ಇದ್ರೇ ಹಿಡಿದು ಫೈನ್ ಹಾಕಿ ಬೈಕ್ ಸೀಸ್ ಮಾಡ್ತೀನಿ ಅಂತ ಹೆದರಿಸೋ ಪೊಲೀಸರಿರೋ ಪರಿಸ್ಥಿತಿಯಲ್ಲಿ, ನಿನ್ನ ಮಿರರ್ ಇಲ್ಲ, ನಿನ್ನ ಬೈಕಿನ ನಂಬರ್ ಪ್ಲೇಟ್ ಸರಿ ಇಲ್ಲ ಅಂತ ಬೆದರಿಸೋ ಟ್ರಾಫಿಕ್ ಪೊಲೀಸರಿರೋ ಸಿಟಿಯಲ್ಲಿ ಇಂಥವನ್ನೊಬ್ಬ ಅವರ ಕಣ್ಣಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಓಡಾಡ್ತಾ ಇದ್ದಾನೆ ಅಂತಂದರೆ ಬಹಳ ಆಶ್ಚರ್ಯ. ಇದು ವ್ಯಕ್ತಿನ ಅಥವಾ ಅನ್ಯಗ್ರಹ ಜೀವಿನ ಏನು ಅನ್ನೋದನ್ನು ಟ್ರಾಫಿಕ್ ಪೊಲೀಸರು ಅಥವಾ ಪೊಲೀಸರು ಕಂಡು ಹುಡುಕಬೇಕಾದಂಥ ಅಗತ್ಯ ಖಂಡಿತ ಇದೆ. ಇಲ್ಲ ಅಂತಂದರೆ ಇದೊಂಥರ ಮಿಸ್ಟ್ರಿ ಆಗುತ್ತೆ. ಯಾರೀತ, ಎಲ್ಲಿಂದ ಬಂದ ಈತ ಅನ್ನೋ ಮಿಸ್ಟ್ರಿಗೆ ಉತ್ತರ ಸಿಗಬೇಕಾದಂಥ ಅಗತ್ಯ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.